ವರ್ಷಾನುಗಟ್ಲೆಯಿಂದ ಪಿಗ್ಮೆಂಟೇಷನ್ ಇರುತ್ತೆ, ಹೋಗಿರಲ್ಲ. ಬಟ್ ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ನಮ್ಮ ಸಬ್ಸ್ಕ್ರೈಬರು ಮುಖದ ತುಂಬ ಪಿಗ್ಮೆಂಟೇಷನ್ ಬಂಗು, ಅದು ಹಳೆಯ ಬಂಗು, ಸುಮಾರು ವರ್ಷದಿಂದ ಇದ್ದವ್ರಿಗೆ ರಾಮ ಬಾಣವಾಗಿ ಕೆಲಸ ಮಾಡಿದ್ದು ಈ ಲೇಪನ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಲೇಪನ ಕೇವಲ 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. 10 ನಿಮಿಷನೂ ಜಾಸ್ತಿ, 5 ನಿಮಿಷ ಸಾಕು. ಪ್ಲಸ್ ಎರಡು ಪದಾರ್ಥಗಳು, ಕೇವಲ 50 ರೂಪಾಯಿಗಿನ ಕಮ್ಮಿ ನಿಮ್ಮ ಈ ಬಜೆಟಲ್ಲಿ ಆಗಂತ ಅದ್ಭುತವಾದ ಲೇಪ್. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಈ ಜಾದು ಮಾಡೋ ಕ್ರೀಮ್ ಚಾಲೆಂಜ್ ಮಾಡಿ ಹೇಳ್ತೀನಿ. ನನ್ನ ಕಮ್ಯುನಿಟಿ ಪೋಸ್ಟಲ್ಲೇ ಇದೆ. ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಸಬ್ಸ್ಕ್ರೈಬರು, ಮುಖ ತುಂಬ ಪಿಗ್ಮೆಂಟೇಷನ್ ಇರೋರು, ಅದು ಹಳೆಯ ಬಂಗಿರೋರಿಗೆ ವಾಸಿ ಮಾಡಿದ ಲೇಪನ ಇದು. ಓಕೆ, ಇವತ್ತಿನ ವಿಡಿಯೋಗೆ ಹೋಗೋಣ. ಕೇವಲ 5 ರೂಪಾಯಿ ಇದ್ರೆ ಸಾಕು, ಆ ಲೇಪನ ರೆಡಿ ಆಗೋಗುತ್ತೆ. ವಿತ್ ಲೈಫ್ ಪ್ರೂಫ್. ನಮ್ಮ ಸಬ್ಸ್ಕ್ರೈಬರು ಹೊಲದಲ್ಲಿ ಕೆಲಸ ಮಾಡೋರು, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅಲ್ವಾ, ಆಲ್ಮೋಸ್ಟ್ 10 ಅವರ್ಸ್, ಅದು ಪ್ರತಿದಿನ ಅಲ್ವಾ. ಅವರು ಹೊಲದಲ್ಲೇ ಕೆಲಸ ಮಾಡೋದು, ರೈತರು ಅವರು, ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಜಾದು ಆ ಕ್ರೀಮು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡಿದೆ ಅನ್ನೋದಕ್ಕಿಂತ ಮುಂಚೆ, ಇಲ್ಲಿ ಯಾಕೆ 5 ರೂಪಾಯಿ ಅಂತಂದರೆ, ಪ್ರತಿಯೊಬ್ಬರು ಮನೇಲಿ ಆಲೂಗೆಡ್ಡೆ ಇರುತ್ತೆ ಅಲ್ವಾ. ಆಲಮ್ ಸ್ಟೋನ್ ಒಂದು ತೊಗೊಳ್ಬೇಕು. ಆ್ಯಕ್ಚುಲಿ ಆಲಮ್ಮು 2 ರೂಪಾಯಿ ಇತ್ತು ಮುಂಚೆ. ಈ ಸೋಷಿಯಲ್ ಮೀಡಿಯಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಿ 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 ಅದರ ಡಿಮ್ಯಾಂಡ್ ಜಾಸ್ತಿ ಮಾಡಿದೆ. ಓಕೆನಾ. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಯಿತಾ. ಮುಲತಿ ಯಾರ್ಯಾರಿಗೆ ಆಗಬರಲ್ವೋ ಅವರು ಈ ರೆಮಿಡಿನ ಟ್ರೈ ಮಾಡಿ. ಓಕೆ, ನನಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರು ಇಂಪಾರ್ಟೆಂಟ್ ರೀ. ಯಾಕೆಂದರೆ ನನ್ನ ಚಾನಲ್ ನೋಡ್ತಾರೆ, ಹಿಮಾ ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿದ್ದಾರೆ, ವಾಟ್ಸಪ್ ಬಂದು ಹೇಳ್ತಾರೆ ತುಂಬ ಒಳ್ಳೆ ಕಂಟೆಂಟ್ ಮಾಡ್ತಿದ್ದೀರಾ. ಯಾಕೆಂದರೆ ನನಗೂ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಹೋದ ವರ್ಷ, ಅದರ ರೆಮಿಡೀಸು ಇದೆ. ಓಕೆನಾ. ಸೊ ಎಲ್ಲರಿಗೂ ಎಲ್ಲನೂ ಸೂಟ್ ಆಗೋಲ್ಲ. ಸೊ ಸುಮಾರು ಜನದ್ದು ಡಿಮ್ಯಾಂಡ್ ಇತ್ತು, ಹೇಮಾ ಅದದೇ ಮುಲತಿ ಏನದು ನೆಕ್ಸ್ಟ್ ಆಪ್ಷನ್ ಮೋಸ್ಟ್ ಪವರ್ಫುಲ್ ಇಸ್ ಆಲಮ್ ಆ್ಯಂಡ್ ಆಲೂಗೆಡ್ಡೆದು ಸ್ಟಾರ್ಚು. ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಎರಡೂ ಮಿಕ್ಸ್ ಮಾಡಿಬಿಟ್ರೆ ಲೇಪನ ಬಂದ್ಬಿಡ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದು ಕಲರ್ ಚೇಂಜಿಂಗ್ ಇದೆ. ಎರಡೂ ಮಿಕ್ಸ್ ಆಗಿ ಒಂದು ಕಲರ್ ಚೇಂಜಿಂಗ್ ಹೇಳಿದ್ದೀನಿ. ಓಕೆನಾ. ಸೊ ಅದು ಚಿಕ್ಕ ಚಿಕ್ಕ ಟಿಪ್ಸು. ಆಲೂಗೆಡ್ಡೆ ಕೈ ಸಿಕ್ಕಿದ ಆಲೂಗೆಡ್ಡೆ ತೊಗೊಂಡು ಮಾಡೋದಲ್ಲ, ಅದಕ್ಕೂ ಒಂದು ಬೇರೆ ಹೇಳಿದ್ದೀನಿ ಪ್ರೊಸೀಜರು. ಎಂಥ ಆಲೂಗೆಡ್ಡೆ ತೊಗೊಳ್ಬೇಕು, ವಾಟ್ ಆರ್ ದ ಪ್ರಿಕಾಷನ್ಸ್ ಆಲೂಗೆಡ್ಡೆ ತೊಗೊಳ್ಬೇಕಾದ್ರೆ ನಾವು ಮಾಡಬೇಕಾಗಿರೋದು ನೋಡಿ. ಜನ್ರಲಾಗಿ ಒಂದು ರೆಮಿಡಿ ಮಾಡಬೇಕಾದ್ರೆ 108 ಚಿಕ್ಕ ಚಿಕ್ಕ ಟಿಪ್ಸ್ ಇರುತ್ತೆ. ಅದನ್ನು ಫಾಲೋ ಮಾಡಿದಾಗಲೇ ನಮಗೆ ಎಂಡ್ ಪ್ರಾಡಕ್ಟು ಕರೆಕ್ಟಾಗಿ ಬರಬೇಕು ಅಲ್ವಾ. ಸೊ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಾನು ಸ್ಕಿನ್ ಅನಲೈಸ್ ಮಾಡಿದೆ. ಯಾರು ಬೇಕಾದ್ರೂ ಮಾಡ್ಕೊಳ್ಬೋದಪ್ಪ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಮುಲತಿ ಸೋಪ್ ಹೊಂದಿದ್ರೆ ಡ್ಯಾಮೇಜ್ ಆಗೋದು 100% ನಿಜ. ಸೊ ಸ್ಕಿನ್ ಟೈಪ್, ನಿಮ್ಮ ಟೈಪ್ ಆಫ್ ಪಿಗ್ಮೆಂಟೇಷನ್ ಆ್ಯಂಡ್ ನಿಮಗೆ ಪ್ರಾಡಕ್ಟ್ ಸೂಟ್ ಆಗುತ್ತಾ, ದ ಥರ್ಡ್ ಪಾಯಿಂಟ್ ರೈಟ್. ಅದಾದಮೇಲೆ ನಿಮಗೆ ಸೋಪ್ನ ಕೊಡೋದು. ಓಕೆ, ಆ ನಿಟ್ಟಿನಲ್ಲಿ ಅಮ್ಮ ಬಾಣವಾಗಿ ಕೆಲಸ ಮಾಡಿದೆ ವಿತ್ ಲೈಫ್ ಪ್ರೂಫ್. ನನ್ನ ಕಮ್ಯುನಿಟಿಲಿದೆ, ಅದು ನಾನು ರಾಜಾರೋಷವಾಗಿ ಹೇಳ್ಕೊಳ್ತೀನಿ. ನನ್ನ ಕಮ್ಯುನಿಟಿಲಿದೆ, ಅದು ನಮ್ಮ ಸಬ್ಸ್ಕ್ರೈಬರ್ ಹಾಕಿರೋದು. ಓಕೆ, ಸೊ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ. ಓಕೆನಾ. ಸಿಪ್ಪೆ ತೊಗೊಳ್ತಿದ್ದೀನಿ. ಸ್ವಲ್ಪ ಕನ್ಸ್ಟ್ರಕ್ಷನ್ ಸೌಂಡ್ ಇದೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈಗ ಒಂದು ಆಲೂಗೆಡ್ಡೆನ ದಯವಿಟ್ಟು ಆಲೂಗೆಡ್ಡೆಲಿ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಸ್ಟೆಪ್ ನಂಬರ್ 1 ಏನು ಅಂದರೆ, ಆಲೂಗೆಡ್ಡೆ ಹಸಿರು ಕಲರ್ ಆಗಿರಬಾರ್ದು ಆಯಿತಾ. ನೆಕ್ಸ್ಟು ಕೊಳ್ತಿರಬಾರ್ದು, ಕ್ಲೀನಾಗಿರಬೇಕು, ಚೆನ್ನಾಗಿರಬೇಕು. ಮತ್ತು ಮೊಳಕೆ ಬಂದಿರೋದಿರಬಾರ್ದು. ಓಕೆನಾ. ಹಸಿರು ಕಲರ್ ಇರಬಾರ್ದು, ಕ್ಲೀನಾಗಿರಬೇಕು, ಹುಳ ಯಾವುದೂ ಇರಬಾರ್ದು. ಯೂಶಲಿ ಸೆಂಟ್ರಲ್ ಇರುತ್ತೆ ನೋಡಿ. ನೆಕ್ಸ್ಟು ಮೊಳಕೆ ಬಂದಿರೋದು ತೊಗೊಳ್ಬಾರ್ದು. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು ನಾವು ಫಾಲೋ ಮಾಡಬೇಕಾಗಿರೋದು ಆಯಿತಾ. ತುಂಬ ಪಿಗ್ಮೆಂಟೇಷನ್ ಇದೆ, ತುಂಬ ಬಿಸಿಲಲ್ಲಿ ಓಡಾಡಿದ್ದೀವಿ ನಾವು, ನಮಗೆ ಬಂಗು ಮುಖ ತುಂಬ ಇದೆ ಅನ್ನೋರ್ದು ವಿತ್ ಲೈವ್ ಪ್ರೂಫ್ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ದೆ. ಓಕೆನಾ. ಯಾವುದಾ ರೆಮಿಡಿ ಅವ್ರು ಫಾಲೋ ಮಾಡಿದ್ದು ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಿದ್ದೀನಿ. ಓಕೆ, ಇಲ್ಲಿ ಒಂದು ಚುಕ್ಕು ತುರಿಯೋದು ಬರುತ್ತಲ್ಲ, ಇದನ್ನು ತುರ್ಕೊಳ್ತೀನಿ ಆಲೂಗೆಡ್ಡೆ. ಓಕೆ ನೋಡಿ ಫ್ರೆಂಡ್ಸ್, ಆಲೂಗೆಡ್ಡೆ ತುರ್ಕೊಂಡಿದ್ದೀನಿ ನಾನು. ಓಕೆ, ಇದ್ರದ್ದು ಸ್ಟಾರ್ಚ್ ತೊಗೊಳ್ತಿದ್ದೀನಿ. ಮೋಸ್ಟ್ ಪವರ್ಫುಲ್ ರೆಮಿಡಿ, ಮೋಸ್ಟ್ ಪವರ್ಫುಲ್ ನೋಡಿ. ದಿನ ಹೊಲದಲ್ಲಿ ಕೆಲಸ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರು ನಮ್ಮ ಸಬ್ಸ್ಕ್ರೈಬರ್ಗಳು. ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ಸ್ಟೋರಿ ಇದು. ನಾನು ಇದನ್ನು ರೆಮಿಡಿ ಹೇಳ್ಕೊಟ್ಟಾಗ ನಾನು ಇವಾಗ ಇದನ್ನು ಶೇಕ್ ಮಾಡೋದು ಬೇಡ. ಈ ರಸ ಏನಿದೆಯೋ ಇದನ್ನು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಫ್ರೆಂಡ್ಸ್ ನೋಡಿ, ಒಂದು 5 ನಿಮಿಷ ಆಗಿದೆ. ಈಗ ನಾನು ಆ ರಸನ ಇದರಲ್ಲಿ ತಕ್ಕೊಳ್ತೀನಿ. ಅದೇನಿದೆಯೋ ನಂಗೆ ಸ್ಟಾರ್ಚ್ ಮಾತ್ರ ಸಾಕು. ಓಕೆ, ರಸ ಯೂಸ್ ಮಾಡೋಣ, ಬಟ್ 1 or 2% ಅಷ್ಟೇ. ಬಟ್ ನಮಗೀಗ ಸ್ಟಾರ್ಚ್ ಬೇಕಾಗಿದೆ. ಯಾಕೆ ಅಂತ ಹೇಳ್ತೀನಿ. 2 ಇಂಗ್ರೀಡಿಯೆಂಟ್ ಅಂದರೆ, ಮುಖ ತುಂಬ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ದು ಸ್ಟೋರಿ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಎಟ್ಟಾಗೆ ಮೋಸ್ಟ್ ಪವರ್ಫುಲ್ ರೆಮಿಡಿ ಇದು, ಮೋಸ್ಟ್ ಪವರ್ಫುಲ್. ಥರ ಮಣೆ ಏನಾರಿದ್ರೆ ತಗೊಳ್ಳಿ. ಈಗ ಇದನ್ನು ಹಾಕ್ತಾಯಿದ್ದೀನಿ.
ಆಯಿತಾ. ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಮುಖಕ್ಕೆ ಅಷ್ಟಪ್ಪ ಆಲೂಗೆಡ್ಡೆ ತಗೊಳ್ಳಿ. ಒಟ್ಟಾಗೆ ನಮ್ಮ ಆಯುರ್ವೇದದಲ್ಲಿ 50 ರೂಪಾಯಿ ಏನೋ ಇದ್ರ ಚಾರ್ಜ್ ಮಾಡ್ತಾರೆ. ಆಲಂ ಕಲ್ಲು ಶುದ್ಧೀಕರಣ ಮಾಡ್ತೀರಾ ಆಲಂ ಕಲ್ಲು ಇದನ್ನು ತೇಯ್ತಾ ಇದ್ದೀನಿ ನೋಡಿ. ಇವಾಗ ನಿಮ್ಗೆ ವೈಟ್ ಕಲರ್ ಇದೆ, ಬಟ್ ನಮಗೆ ಎಂಡ್ ಪ್ರಾಡಕ್ಟು ಡಿಫ್ರೆಂಟ್ ಕಲರ್ ಬರುತ್ತೆ. ಇದೆರಡೇ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು. ಇದೊಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ. ಸುಮ್ಮನೆ ಇದು ಮಿಕ್ಸ್ ಮಾಡೋದಲ್ಲ. ಇಲ್ಲಿದೆ ನೋಡಿ, ಎಂಡ್ ಪ್ರಾಡಕ್ಟ್ ಇದೆ. ವೈಟ್ ಕಲರ್ ನಮ್ಗೆ ಆಲೂ ಸ್ಟಾರ್ಚ್ ಬಂದಿದೆ ಅಲ್ವಾ. ಸೊ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಸಬ್ಸ್ಕ್ರೈಬರ್ಗೆ ನಾ ಕೊಟ್ಟಿದ್ದ ರೆಮಿಡಿ ಇದು. ಅವ್ರದ್ದು ಇದೆ, ಕಮ್ಯುನಿಟಿ ಪೋಸ್ಟಲ್ಲಿ ಅವ್ರದ್ದು ಇದೆ ಆಯಿತಾ. ಅವ್ರು ಯಾವ ರೀತಿ ವಾಸಿ ಮಾಡ್ಕೊಳ್ಬೇಕು, ಪ್ರತಿದಿನ ಅಪ್ಲಿಕೇಶನ್ ಇರಬೇಕು. ಬಟ್ ನಾ ಹೇಳೋದೇನು ಗೊತ್ತಾ, ವಿತ್ ಪ್ಯಾಚ್ ಟೆಸ್ಟ್ ಓಕೆ. ಸೊ ಚೆನ್ನಾಗಿ ಇದನ್ನು 2 to 3 minutes ಪ್ರೊಸೀಜರ್, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಆಯಿತಾ. ದಯವಿಟ್ಟು ನಾ ಹೇಳಿದ್ದು ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ. ಆಲೂಗಡ್ಡೆ ಯಾವ ಥರ ಇರಬೇಕು ಆಯಿತಾ. ನಂದಿನಿದು ಬ್ಲೂ ಕಲರ್ ಪ್ಯಾಕೆಟೇ ಯಾಕೆ ತೊಗೊಳ್ಬೇಕು, ಓಕೆ. ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು. ಲಕ್ಷಾಂತರ ರೂಪಾಯಿ 1000 ರೂಪಾಯಿ ಖರ್ಚು ಮಾಡಿದ್ರೇ ನಮ್ಗೆ ಪಿಗ್ಮೆಂಟೇಷನ್ ಹೋಗುತ್ತೆ, ಮುಖ ಬೆಳ್ಳಗೆ, ಅವೆಲ್ಲ ಸುಳ್ಳು, ನಥಿಂಗ್. ರೆಮಿಡೀಸ್ ಯಾವುದು ನಮ್ಗೆ ಯೂಟಿಲೈಸ್ ಆಗುತ್ತೆ, ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ, ನಮ್ಮ ಆರೋಗ್ಯದಲ್ಲಿ ಯಾವುದು ಅಫೆಕ್ಟ್ ಆಗುತ್ತೆ ಅಂತ ಅದು ಯೂಸ್ ಮಾಡಬೇಕು. ರೈಟ್. 2 to 3 minutes ನಿಮಗಿದು ಡೈಮಂಡ್ ಥರ ಕಲರ್ ಬರುತ್ತೆ, ವೈಟಿಶ್ ಟ್ರಾನ್ಸ್ಪರೆಂಟ್ ಅಷ್ಟೇ. ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ? 2 to 3 minutes ಅಲ್ವಾ. ಓಕೆ. ಈಗ ಇದೊಂದು ಸ್ಪೂನ್ಗೆ ಈ ಥರ ಒಂದು ಸ್ಪೂನಲ್ಲಿ ತೆಗೆದಿಟ್ಕೊಂಡು ಇದನ್ನು ಇದು ಮಾಡೋಂಗಿಲ್ಲ, ವೆಯ್ಟ್ ಮಾಡೋಂಗಿಲ್ಲ, ಇಮಿಡಿಯೇಟಾಗಿ ಯೂಸ್ ಮಾಡಬೇಕು. ಓಕೆ ನೋಡಿ, ಈ ರಸನೂ ಇದೆ, ಇದು ವೇಸ್ಟ್ ಆಗಲ್ಲ. ಇವೆರಡು ಜಾದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ. ಓಕೆ. ಇದೆಲ್ಲ ಫಸ್ಟ್ ಸ್ಟೆಪ್ಪು ಆ್ಯಸ್ ಯೂಶುವಲ್ ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು ಅಂತ ಹೇಳ್ತೀನಿ. ಬಟ್ ಇವತ್ತಿನ ರೆಮಿಡಿ ಯಾರ್ಯಾರಿಗೆ ಮುಲತಿ ಪೌಡರ್ ಆಗಲ್ಲ, ನನ್ನ ಸೋಪ್ ಅವ್ರಿಗೆ ಸಿಕ್ಕಿಲ್ಲ, ಸೊ ಅಂಥವ್ರು ಬಿಟ್ಬಿಟ್ಟು ಹಸಿ ಹಾಲಲ್ಲಿ ಮುಖ ತೊಳ್ಕೊಳ್ಳಿ. ಆರ್ ದ ನೆಕ್ಸ್ಟ್ ರೆಮಿಡಿ, ಹಸಿ ಹಾಲು ಇಲ್ಲ ಹೇಮಾ ನಮ್ಗೆ ಹಾಲು ಆಗಲ್ಲ, ಆಲೂಗೆಡ್ಡೆದು ರಸ ನೋಡಿ. ಆಲೂಗೆಡ್ಡೆ ರಸ ನಿಮ್ಗೆ ಕಾಣ್ತಿದೆಯಾ, ಅದು ಬ್ರೌನ್ ಆಗೋಕ್ಕೆ ಮುಂಚೆ ನೀವು ವೈಪ್ ಮಾಡ್ಕೊಳ್ಬೇಕಾಗತ್ತೆ, ಅದು ಕಲರ್ ಚೇಂಜ್ ಮಾಡೋಕ್ಕೆ ಮುಂಚೆ. ಓಕೆ. ಆ್ಯಸ್ ಯೂಶುವಲ್ ಇದು ಏನೇನು ಕೆಲಸ ಮಾಡುತ್ತೆ, ನಿಮಗೆ ಹಸಿ ಹಾಲು 100% ಕೊಟ್ಟರೆ ಇದು 95% ಕೊಡುತ್ತೆ. ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ, ಇಲ್ಲಿದೆಯಾ, ಫುಲ್ ಮುಖ ಹಾಕ್ಕೊಳ್ತೀನಿ, ಧಾರಾಳವಾಗಿ ಹಾಕ್ಕೊಳ್ಳಿ. ಒಂದು 2-3 ಆಲೂಗೆಡ್ಡೆ ಬೇಕಾಗುತ್ತೆ, ಹಾಕ್ಕೊಳ್ಳಿ. ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು. ದಯವಿಟ್ಟು ಮುಲತಿ ಪೌಡ್ರು ಯಾರ್ಯಾರು ಸೂಟ್ ಆಗಲ್ವೋ ಸೋಪ್ ತಗೋಬೇಡಿ. ನಾವು ಟೆಸ್ಟೇ ಮಾಡಿಲ್ಲ ಅಂತ ಹೇಳೋರು ದಯವಿಟ್ಟು ವಾಟ್ಸಪ್ ಬಂದು ಲಿಂಕ್ ಹೇಳಿ, ಲಿಂಕ್ ಕೊಡ್ತೀನಿ ನಮ್ಮ ಆಯುರ್ವೇದ ಅವ್ರದ್ದು. ಇವತ್ತು ಪಿನ್ ಮಾಡ್ತೀನಿ ಲಿಂಕ್ನ, ಆಯ್ತಾನಾ. ಮುಲತಿ ಪೌಡರ್ ಆರ್ ಲಿಕ್ವರೈಸ್. ಓಕೆ. ಇದೊಂದು 5 to 6 minutesಲ್ಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫೈನ್ ಫ್ರೆಂಡ್ಸ್. ನೋಡಿ, ಈಗಾಗಲೇ 5 to 6 minutes ಆಗಿದೆ. ಆಲೂಗೆಡ್ಡೆ ಸ್ಟಾರ್ಚು ಸ್ವಲ್ಪ ಡ್ರೈ ಆಗುತ್ತೆ, ಓಕೆ, ಹೇಳ್ದಂಗೆ ಆಗುತ್ತೆ. ಸೊ ನೋಡ್ಕೊಳ್ಳಿ, ನೋಡಿ ಓಕೆ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ನಮ್ಮ ಸೋಪಿನ ಜಾದು 90%. ಓಕೆ. ಈ ಪೊಲ್ಯೂಷನಲ್ಲಿ, ಈ ಲೈಫ್ ಸ್ಟೈಲಲ್ಲಿ ನಮಗಿರೋದ್ರಲ್ಲಿ, ಈ ಹೆಕ್ಟಿಕ್ ಜೀವನದಲ್ಲಿ, ಈ ಸ್ಟ್ರೆಸ್ ಲೆವೆಲಲ್ಲಿ ಮುಖದಲ್ಲಿ ಹೊಳಪು ಅನ್ನೋದು ಕನಸು. ಯಾಕಂದರೆ ಫೇಶಿಯಲ್ ಮಾಡಿದಾಗ ಒಂದು 3 ದಿನ ಇರುತ್ತೆ ಹೊಳಪು, ಆಮೇಲೆ ಗೋವಿಂದ ಅಲ್ವಾ. ಬಟ್ ನಮ್ಮ ಸೋಪಲ್ಲಿ 24 ಅವರು 365 days ಇದ್ದೇ ಇರುತ್ತೆ ಹೊಳಪು. ಓಕೆ. ಸುಮಾರು ಜನ ಆ ಪಾಸಿಟಿವ್ ನೋಟಲ್ಲಿ ತುಂಬ, ಅಂದರೆ ಇವಾಗ ಪಿಗ್ಮೆಂಟೇಷನ್ ಇಲ್ದಿರೋರು ತೊಗೊಂಡಿದ್ದಾರಲ್ಲ, ಹೇಮಾ ಫುಲ್ ಫೇಸ್ ಗ್ಲೋ ಅಂತ ಹೇಳ್ತಿದ್ದಾರೆ, ಶೈನಿಂಗು.
ಓಕೆ ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸ ಯಾರಾದರೂ ಫಸ್ಟ್ ಟೈಮ್ ಹೇಮಲ್ ನಾಗರಾಜ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ರಿಗಾರ್ಡಿಂಗ್ ದ ವೀಡಿಯೋ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫೋನ್ ನಂಬರ್ ಕೊಡ್ದೇ ಯಾರು ವೀಡಿಯೋ ಮಾಡಲ್ಲ, ಫೋನ್ ನಂಬರ್ ಕೊಟ್ಟಿರ್ತೀನಿ. ಓಕೆನಾ. ನೆಕ್ಸ್ಟ್ ಪಾಯಿಂಟು, ನೀವೇನಾದ್ರು ಸೋಪ್ ತೊಗೊಳ್ಬೇಕು ಅಂದರೆ ದಯವಿಟ್ಟು ಮುಲತಿ ಪೌಡ್ರ್ ಪ್ಯಾಚ್ ಟೆಸ್ಟ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ನಮ್ಗೆ ಮುಲತಿ ಪೌಡ್ರೇ ಗೊತ್ತಿಲ್ಲ ಹೇಮಾ ಅನ್ನೋರು ವಾಟ್ಸಪ್ಪಲ್ಲಿ ನನಗೆ ಹೇಳಿ ಈ ಥರ ನನಗೆ ಗೊತ್ತೇ ಇಲ್ಲ ಅಂತ. ಆಯುರ್ವೇದದು ಇದು ಕೊಡ್ತೀನಿ, ದಯವಿಟ್ಟು ತೊಗೊಳ್ಳಿ. ಮುಲತಿ ಪೌಡರ್ ಆರ್ ಲಿಕ್ವಿಡ್ ರೈಸ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಹೆಬ್ಬೆಟ್ಟಿನ ಹಿಂಭಾಗದಲ್ಲಿ ನೀರು ಅಥವಾ ಮೊಸರು ಮಿಕ್ಸ್ ಮಾಡಿ ರಾತ್ರಿ ಹಚ್ಕೊಳ್ಳಿ. ಬೆಳಗ್ಗೆ ಎದ್ದು ಉರಿ ನೆವೆ ಏನೂ ಆಗಿಲ್ಲ ಅಂದರೆ ಮಾರನೇ ದಿನದಿಂದ ಮೊಸರು ಹಚ್ಕೊಂಡು ಫೇಸಲ್ಲಿ ಲೇಪನ ಥರ ಹಾಕ್ಕೊಳ್ಳಿ, ಫೇಸ್ ಪ್ಯಾಕ್ ಥರ ಹಾಕ್ಕೊಳ್ಳಿ 1 ವಾರ. ಇನ್ನೂ ಏನೂ ಆಗಿಲ್ಲ ಅಂದರೆ ದಯವಿಟ್ಟು ಸೋಪ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಓಕೆನಾ. ಸೊ ಪ್ಯಾಚ್ ಟೆಸ್ಟ್ ಇಸ್ ವೆರಿ ಮಸ್ಟ್ ಇಂಪಾರ್ಟೆಂಟ್ ಫಾರ್ ಮುಲ್ತಿ ಪೌಡರ್. ಪಿಗ್ಮೆಂಟೇಷನ್ ವಾಸಿ ಆಗಲ್ಲ ಅನ್ನೋರಿಗೆ ನಾವು ಸತತವಾಗಿ ರಿಸಲ್ಟ್ ಕೊಡ್ತಾ ಬರ್ತಿದ್ದೀವಿ, ಆಯಿತಾ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೆಮಿಡಿ ಆದಮೇಲೆ ದಯವಿಟ್ಟು ಸ್ವಲ್ಪ ಆಲೋವೆರಾ ಜೆಲ್ ಹಾಕ್ಕೊಳ್ಳಿ, ಡ್ರೈನೆಸ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಸ್ಕಿನ್ ತುಂಬ ಡ್ರೈ ಆದರೆ, ಇಲ್ಲ ಹೇಮಾ ನಾವು ಸನ್ಸ್ಕ್ರೀನ್ ಹೋಮ್ ಮೇಡ್ ಹಾಕ್ಕೊಳ್ತೀವಿ ಅಂದರೆ ಧಾರಾಳವಾಗಿ ಹಾಕ್ಕೊಳ್ಳಿ. ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗ್ಬರಲ್ಲ. ಥ್ಯಾಂಕ್ ಯು.